ಎಲ್ಲರಿಗೂ ನಮಸ್ಕಾರ. ನಾವಿವತ್ತಿರುವಂಥದ್ದು ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಸಸ್ಯ ತೋಟದಲ್ಲಿ. ಸಸ್ಯ ಕಾಶಿ ಅಂತಾನೆ ಇದನ್ನ ಹೇಳ್ಬೋದು. ಸಸ್ಯ ಕಾಶಿ ಇದು ಕೈ ಮುಗಿದು ಒಳಗೆ ಬಾ ಅಂತ ನಾವೊಂದು ಬೋರ್ಡ್ನ ನೋಡ್ತೀವಲ್ಲಿ. ಆದ್ರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಪೆನಿನ್ಸುಲಾರ್ ಜಿನೆಸಿಸ್ ಎನ್ನುವಂತಹ 300 ದಶಲಕ್ಷ ಕೋಟಿ ವರ್ಷದ ಸ್ಮಾರಕ ಇವತ್ತು ನಾವು ನಿಂತಿರುವಂತಹ ಜಾಗ. ಇಲ್ಲೇ ಕೆಂಪೇಗೌಡರ ಐತಿಹಾಸಿಕ ಗೋಪುರ ಕೂಡ ಇದೆ. ಆದ್ರೆ ಇದ್ರ ವಿಶೇಷ ಏನು ಅಂದ್ರೆ ಪ್ರಪಂಚದಲ್ಲಿ ಇನ್ನೆಲ್ಲೂ ಕಾಣಲಾಗದಿರುವಂತಹ ನೈಸಿಸ್ ಬಂಡೆಕಲ್ಲು ಇದು. ಇಲ್ಲಿ 2 ಶೇಡ್ ಇದೆ, ಒಂದು ಡಾರ್ಕರ್ ಶೇಡ್ ಮತ್ತೆ ಲೈಟರ್ ಶೇಡ್ ಅಂತ. ಮೆಟಾಫಾರ್ಮಿಕ್ ರಾಕ್ ಮತ್ತೆ ಗ್ರಾನೈಟ್ ಎರಡೂ ಸೇರಿರುವಂತಹ ಈ ಒಂದು ಖನಿಜ ಸಂಪತ್ತು ಇನ್ನೆಲ್ಲೂ ಕೂಡ ನಾವು ನೋಡ್ಲಿಕ್ಕಾಗಲ್ಲ. ಅಂದ್ರೆ ಡೆವಲಪಿಂಗ್ ಸ್ಟೇಜ್ ನಲ್ಲಿ ಆದಂತಹ ಕ್ರಿಸ್ಟಲ್ ನ ಕೂಡ ನಾವು ಇವತ್ತು ನೋಡ್ಬೋದು. ಇದು ಖನಿಜ ಸಂಪತ್ತು ಅಂತ ಹೇಳ್ಬೋದು. ಇದು ಬೆಂಗಳೂರಿನ ಅಡಿಪಾಯ ಅಂತಾನೆ ಹೇಳ್ಬೋದು. ಇದ್ರನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಜಿಯೋ ಹೆರಿಟೇಜ್ ಸೈಟ್ ಅಂತ 1975ರಲ್ಲೇ ಡಿಕ್ಲೇರ್ ಮಾಡಿದ್ರು. ಸೊ ಮತ್ತಷ್ಟು ವಿಶೇಷಗಳೇನಂದ್ರೆ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲಾ ವಿಜ್ಞಾನಿಗಳು ಇಲ್ಲಿ ಬಂದು, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ವಿಜ್ಞಾನಿಗಳು ಇಲ್ಲಿ ಬಂದು ಅಧ್ಯಯನ ಮಾಡ್ತಾರೆ. ಸಾಕಷ್ಟು ರಿಸರ್ಚ್ ಪೇಪರ್ಸ್ ಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಮತ್ತೆ ವಿಶೇಷ ಏನು ಅಂದ್ರೆ ಈ ಲಾಲ್ಬಾಗ್ ಎಲ್ಲಿ ಸುತ್ತಮುತ್ತ ಏನಿದೆ ಅದರ ಎತ್ತರದ ಪ್ರದೇಶ ಇದಾಗಿದೆ. ಮತ್ತು ಹಟ್ಟಿ ಮತ್ತು KGF ನ ಗೋಲ್ಡ್ ಮೈನ್ಸ್ ಏನಿದೆ ಅದಕ್ಕೆ ಹೋಲುವಂತಹ ಒಂದು ಖನಿಜ ಸಂಪತ್ತು ಇದು ಅಂತಾನೆ ನಾವು ಹೇಳ್ಬಹುದು. ಅದು ನೋಡಿ, ಇಲ್ಲಿ ಸ್ಮಾರಕದ ಒಂದು ಶಿಲಾ ಫಲಕ ಇದೆ. ಅದ್ರ ನೋಡಿ ಹೇಗ್ ಮಾಡಿದ್ದಾರೆ, ಅವರ ಸ್ಮಾರಕವನ್ನ ಬರ್ಕೊಂಡ್ಬಿಟ್ಟಿದ್ದಾರೆ. ಇತಿಹಾಸದ ಜಾಗೃತಿ, ಸ್ಮಾರಕ ಪರಂಪರೆ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇದ್ರ ಬಗ್ಗೆ ಜಾಗೃತಿ ಮತ್ತೆ ಅರಿವನ್ನ ನಾವು ಮೂಡಿಸ್ಲೇಬೇಕಾಗುತ್ತೆ. ಬೆಂಗಳೂರಿಗರಾಗಿ ಈ ಸ್ಮಾರಕವನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತೆ ಇದ್ರ ಬಗ್ಗೆ ಜಾಗೃತಿನೂ ಕೂಡ ನಾವು ಮೂಡಿಸ್ಬೇಕಾಗುತ್ತೆ. ಯಾಕಂದ್ರೆ ವಿಶ್ವದ ಅನೇಕ ವಿಜ್ಞಾನಿಗಳು ಇಲ್ಲಿ ಬಂದು ಅಧ್ಯಯನ ಮಾಡ್ತಾರೆ. ಭೂಮಿಯ ವಿಕಾಸನೆ ಹೇಗಾಯ್ತು, ಉಗಮ ಹೇಗಾಯ್ತು, ನಂತರ ಈ ಒಂದು ರಾಕ್ ಎವಲ್ಯೂಷನ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಅಧ್ಯಯನ, ಭೂಮಿ ಬಗ್ಗೆ ತಿಳ್ಕೊಬೇಕು, ಜ್ಞಾನಾರ್ಜನೆ ಆಗ್ಬೇಕು ಅಂದ್ರೆ ಈ ಸ್ಮಾರಕ ಉಳಿಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಬೆಂಗಳೂರಿನಲ್ಲಿ ಕೆಲವಾರು ಸ್ಮಾರಕಗಳು ಮಾತ್ರ ಉಳಿಸ್ಕೊಂಡಿದೀವಿ. ಅದ್ರಲ್ಲಿ ಇದು ಒಂದು. ಇದನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಅಂತ ಹೇಳಿ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ.